ಡಿಸ್ಟೋಕಿಯಾ ಅಂತಂದ್ರೆ ಕರು ಬರಕ್ಕೆ ಕಷ್ಟ ಆದ್ರೆ ಇವರು ಡೆಲಿವರಿ ಮಾಡಿಸ್ತಾರೆ. ಮೇಲ ಫೀಮೇಲ ಗೊತ್ತಾ? ಗಗನ್ ಈಗ ಗೈನಕಾಲಜಿ ಮಾಡಿದ್ದು. ಮಾಡಿದ್ಮೇಲೆ ಓದಿರೋದೇನು ಉಪಯೋಗ ಇಲ್ಲ ಅಂತಲ್ಲ, ಬಟ್ ನೀನ್ ಓದಕ್ಕೂ ಮುಂಚೆನೂ ಆಗ್ಲೂ ಡಿಸ್ಟೋಕಿಯಾ ಅಟೆಂಡ್ ಮಾಡಿದ್ದೆ ತಾನೆ. ನಾನೇನ್ ಮೇಕಪ್ ಮಾಡಲ್ಲ, ಜಸ್ಟ್ ಸ್ಕಿನ್ ಕೇರ್ ಮಾಡ್ತೇನೆ ಅಷ್ಟೇ. ಬ್ಲಾಗಲ್ಲಿ ಹೇಳಿದ್ದೀನಿಲ್ಲ, ನನ್ನ ಕಣ್ಣಲ್ಲೇ ಹೇಳ್ತಾ ಇರ್ತೀನಿ ಅಂತ. ಬಟ್ ಮನೇಲಿ ಸುಮ್ಮನೆ ಏನಂತಾರೆ ಗಲ್ಲಿ ಹುಚ್ಚಿ ಥರ ಓಡಾಡ್ತಿರ್ತೀನಲ್ಲ, ಅವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಬೇಬಿ ಅಂತ ಹೇಳ್ತಾರೆ. ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಚೆರಿ ಮಾಮ್ ಡಾಟ್ TV ಚಾನಲ್. ನಾನು ಗಗನ್ಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ತಾ ಇದ್ದೆ ಆಯ್ತಾ. ಇವನು ಬೈತಾ ಇದ್ದ, ಈ ಮಳೇಲಿ ಯಾರಾದ್ರೂ ಐಸ್ ಕ್ರೀಮ್ ತಿಂತಾರ, ನಿಂಗೇನು ಹುಚ್ಚ ಅಂತ. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನೋ ಥರ. ಈಗ ಅಣ್ಣವ್ರಿಗೆ ಕೇಸ್ ಬಂದಿದೆ, ಎಮರ್ಜೆನ್ಸಿ ಕೇಸು ಡಿಸ್ಟೋಕಿಯಾ. ಸೊ ಹಂಗೆ ಅದನ್ನ ಅಟೆಂಡ್ ಮಾಡಿಬಿಟ್ಟು ಹಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಅಂದ. ಅದಕ್ಕೆ ಹೋಗ್ತಾ ಇದ್ದೀನಿ. ಪಾಪುನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾವೀಗ ಹೋಗ್ತಾ ಇದೀವಿ. ಈಗ ಟೈಮ್ ಎಷ್ಟು ಗೊತ್ತಾ? 9 o'clock ಆಗಿದೆ. ಐಸ್ ಕ್ರೀಮ್ ಕೊಡ್ಸಲ್ಲ ಅಂದೆ ಅಲ್ವಾ? ಮಳೆ ಬರ್ತಾ ಇದೆ, ಸ್ವಲ್ಪ ಹನಿ ಆಗ್ತಾ ಇದೆ ಇಲ್ಲಿ. ಅದಕ್ಕೆ ಬೈತಾ ಇದ್ದ, ಐಸ್ ಕ್ರೀಮ್ ಯಾರು ತಿಂತಾರ ಈ ಮಳೆಗೆ ಅಂತ. ನೈಟ್ ಟೈಮ್ ನಾನು ಮಗು ಆದ್ಮೇಲೆ ಫಸ್ಟ್ ಟೈಮ್ ಗಗನ್ ಜೊತೆ ಹೊರಗಡೆ ಹೋಗ್ತಿರೋದು. ಮೊದಲೆಲ್ಲ ಆಗಿದ್ರೆ ಹೋಗ್ತಾ ಇದ್ದೆ ನೈಟ್ ಟೈಮು. ಈ ಡಿಸ್ಟೋಕಿಯಾ ಕೇಸು ಸೆಕೆಂಡ್ ಟೈಮ್ ನಾನು ನೋಡೋಕ್ಕೆ ಅಂತ ಹೋಗ್ತಾ ಇರೋದು. ಫಸ್ಟ್ 2 ವರ್ಷದಿಂದೇನೂ ಹೋಗಿದ್ದೆ ಒಂದ್ಸತಿ. ಯಾಕೆಂತಂದ್ರೆ ಅವರು ಹೊರಗಡೆ ಹೋದಾಗ ನೈಟ್ ಟೈಮು ಅವ್ರು ಬರೋ ತನಕ ನಂಗೆ ನಿದ್ದೆ ಬರೋದಿಲ್ಲ ಆಯ್ತಾ. ಸೊ ಅದಕ್ಕೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಡಿಸ್ಟೋಕಿಯಾ ಅಂತಂದ್ರೆ ಕರು ಬರಕ್ಕೆ ಕಷ್ಟ ಆದ್ರೆ ಇವರು ಡೆಲಿವರಿ ಮಾಡಿಸ್ತಾರೆ. ನೋಡಿ, ನಾನು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಅವ್ರ ಜೊತೆ ಇದ್ದಿದ್ದು ಟರ್ಮ್ಸ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ನನಗೆ. ಯಾರು ಹುಡು ಬೇಬಿ? ಹಾ, ಕೇಳಿ ಫೋನ್ ಮಾಡ್ತಿದ್ದೆ. ಈಗ ಅದೇ ನ್ಯೂ ಕ್ಯಾಂಬ್ರಿಡ್ಜ್ ರೋಡಲ್ಲಿ ಇದ್ದೀನಿ. ಎಷ್ಟನೇ ಕ್ರಾಸಿಗೆ ಬರಬೇಕು? ಯಾವ ಡಾಂಬರ್ ರೋಡು? ನಿಂತ್ಕೋ ಬೇಬಿ. ಇಲ್ಲಿ ತುಂಬಾ ನಾಯಿಗಳಿದೆ. ಇನ್ನೊಬ್ರು ಇದಾರ ಏನಾದ್ರು ಯಾಕೆ ಬೇಕಾಗಬಹುದು ಅನ್ಸುತ್ತೆ. ಬಾಡಿ ಗಾರ್ಡ್ಸು ನಾನಾ? ಆಯ್ತು. ಅಗ್ಗ ಇದೆಯಾ ಎರಡು? ಸರ್ ಅಗ್ಗ ಇದೆ. ಸುತ್ತಿದಂಗಿರ್ಬೇಕಾ? ಆಗುತ್ತೆ. ನೀವು ಬನ್ನಿ, ಬಸ್ಸು ಇಟ್ಕೊಳ್ಳಿ. ಮುಂದೆ
ಅವ್ರು ಹಿಡ್ದಿದ್ರಲ್ಲ ಇಟ್ಕೊಳ್ಳಿ, ಅವ್ರು ಸ್ವಲ್ಪ ಎಳೆಯಕ್ಕೆ ಬೇಕಿದೆ. ಅದೇ ವಾಟರ್ ಬ್ಯಾಗ್ ಹೊಡಿತದ. ಹಾಂ ಈಗ ಚೆನ್ನಾಗಿ ಸ್ವಲ್ಪ ಎಳಿಬೇಕಷ್ಟೇ. ಬನ್ನಿ ನೀವು ಬನ್ನಿ, ಯಾರಾದ್ರೂ ಒಬ್ರು ಸ್ವಲ್ಪ ಸಪೋರ್ಟ್ ಬೇಕಷ್ಟೇ. ನಾವು ಬಂದೇ ಬಿಡ್ತಾ. ಬಂದ ಮತ್ತೆ ಆಯ್ತಪ್ಪ ಆಯ್ತು 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 ಹೇಳಿದ್ದೀನಿ ನನಗೆ. ಕಾಲು ಕಾಲು ಹತ್ತು ಹತ್ರ ಬಿಡಿ, ತಕ್ಷಣ ಬಂದಿರೋದು. ಗೊಣಚೀಲ ಹಂಗೆ ಹಾಕ್ಬಿಟ್ಟು ಒಣಲ್ಲಿ ಹಾಕಿಲ್ಲ, ಗೊಣಚೀಲ ಹಾಕಿ. ಆಯ್ತು ಸರ್ ಕೊಡ್ತೀನಿ. ಮೇಲ ಫೇಮಲ್ಲ ಇಲ್ಲ ನಾವೇ ಬರ್ತಾ ಇದ್ವಿ ಎಲ್ಲನೂ. ಇದೊಂದೇ ಪಾಪ ಭಯ ಆಯ್ತಾಯ್ತು ನಮ್ಗೆ. ಆಂಟಿ ಆಂಟಿ ಬರ್ತಾ ಇದೆ ನಾಯಿ. ಏನ್ ಮಾಡೋದು ಹಿಂಗಂದ್ರೆ ಹೆಂಗ್ ಭಯ. ನಮ್ಮನೇನು ಇದೆ, ಬಟ್ ಆದ್ರೆ ನಂಗೆ ಹೊರಗಡೆ ಇರೋದು ಭಯ. ಇನ್ನೇನ್ ಮಾಡಲ್ಲ, ಇನ್ನೇನ್ ಮಾಡಲ್ಲ ನಿಮ್ಗೆ. ಬಿಡಿ, ಹಸು ಹತ್ರ ಬಿಟ್ಬಿಡಿ ಅದನ್ನ. ಉಗುರು ಉಗುರು ಇದು ಮಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಪಾಪ. ಕರೆಕ್ಟ್ ತಕ್ಷಣ ಬಂದವ್ರು ನೀವು ಒಬ್ರೆ. ನಾವ್ ಇಲ್ಲೇ ಇದ್ವಿ ಅಮ್ಮ ಮನೇಲಿ, ವಾರಂಚಿ ಹತ್ರ ಆಯ್ತು. ಕೇರ್ನಗರ ಇದ್ರೆ ಬರಕ್ ಕಷ್ಟ ಆಗ್ತೈತೆ ಅನ್ಸುತ್ತೆ. ಸ್ವಲ್ಪ ಸ್ವಲ್ಪ ಮಳೆ ತುಂಬಾ ಹೊಂಟೋಗ್ಬಿಟ್ಟರೆ ಅನ್ಸುತ್ತೆ. ಇವ್ರು ಗೊತ್ತಾಗ ನಾನು ಹೇಳ್ತೀನಿ, ತಲೆ ಹೋದ್ರೆ ವೆಲ್ಕಮ್ ಮಾಡಕ್ ಬಂದಿರೋದು ಇದೆಲ್ಲ. ತುಂಬಾ ಸರಿ ಎದ್ದಾಳ್ತು ನೋಡ್ತಾ ಬನ್ನಿ ಸರ್. ಮಾಡ್ತಾ ಇದ್ದೀರಲ್ಲ ಸರ್? ಯಾಕಂದ್ರೆ ನಾರ್ಮಲ್ ಇತ್ತು, ಬಟ್ ಅವಳು ಪುಷ್ ಮಾಡಿದ್ರೆ ಬಂದಿರ್ತಿತ್ತು. ರಿಂಗ ಇಲ್ಲಿ ಪಾಕೆಟ್ ನೀವಿರಿ ಪಕ್ಕದಲ್ಲಿರಿ. ಎಲ್ಲ ಅಷ್ಟು ಕುಂಕುಮ ಇರ್ತಾರ ಊರ್ನಾಗಿದ್ಕೆ. ಇದೆಲ್ಲ ಟ್ರೈ ಮಾಡ್ತಿದೆ ಅನ್ಸುತ್ತಲ್ಲ, ಅದ ತಕ್ಷಣನೇ ಬೀಳುತ್ತಾ? 1 hour ಬೇಕು. ನಾನು ಬರೋದು ಬಂದ್ಬಿಟ್ಟೆ ಆಗಾಗ. ಜೊತೆಗೆ ನಂಗೆ ಇಲ್ಲಿ ಬಂದ್ಮೇಲೆ ಫುಲ್ ಚೆರಿ ಏನು ಮಾಡ್ತಾ ಇರ್ತಾಳೆ, ಚೆರಿ ಮಲ್ಕೊಂಡ್ಲಾ, ಚೆರಿ ಏನು ಮಾಡ್ತಿರ್ತಾಳೆ ಅನ್ನೋದೇ ತಲೆಯಲ್ಲಿತ್ತು. ಎಷ್ಟು ಬೇಗ ಕರು ಈಚೆ ಬಂತು ಅಂದರೆ ಜಸ್ಟ್ 5 minutes ಅಷ್ಟೇ, ಪಟ್ ಅಂತ ಈಚೆ ಬಂದ್ಬಿಡ್ತು. ಆ್ಯಕ್ಚುಲಿ ಏನು ಗೊತ್ತಾ, ಗಗನ್ ಈಗ ಗೈನಕಾಲಜಿ ಮಾಡಿದ್ದು. ಮಾಡಿದ್ಮೇಲೆ ಇದು ಈ ಥರ ಬಂದಿತ್ತಲ್ಲ ಡಿಸ್ಟ್ರಿಕ್ಟ್ ಕೇಸ್ ಬರ್ತಿರುತ್ತೆ, ಬಟ್ ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮು ಅವನ ಜೊತೆ ಬಂದು. ಬಟ್ ಆಗ್ಲೂ ಓದ್ದೇನೂ ಕೂಡ ಅವರು ಸುಮಾರು ಡಿಸ್ಟೋಕಿಯಾ ಕೇಸ್ ಅಟೆಂಡ್ ಮಾಡಿದ್ದಾನೆ. ಯಾಕೆ ನೈಟೆಲ್ಲ ನೀನು ಮಾಡಿದ್ದೆ ತಾನೇ ಒಂದ್ಸತಿ? ಮತ್ತೆ ಸೊ ಅಂದರೆ ಎಲ್ಲ ಎಮರ್ಜೆನ್ಸಿಗೋಸ್ಕರ ಎಲ್ಲ ಕಲ್ತಿರ್ತಾರೆ ಅಷ್ಟೇ, ರೈಟ್? ಓದಿರೋದೇನು ಉಪಯೋಗ ಇಲ್ಲ ಅಂತಲ್ಲ, ಬಟ್ ನೀನ್ ಓದಕ್ಕೂ ಮುಂಚೆನೂ ಆಗ್ಲೂ ಡಿಸ್ಟೋಕಿಯಾ ಅಟೆಂಡ್ ಮಾಡಿದ್ದೆ ತಾನೆ. ಅವಾಗ ಅವಾಗ ನೋಡ್ದಾಗ ಪಾಪ ಹಗ್ಗ ಎಲ್ಲ ಕಟ್ಕೊಂಡು ಎಲ್ಲ ಎಳೆದಿದ್ರು ಇಬ್ಬಿಬ್ರು ಎಲ್ಲ, ಅಂದ್ರೆ ತುಂಬಾ ಕಷ್ಟ ಇತ್ತು ಬರ್ಲಿಕ್ಕೆ. ಬಟ್ ಇದು ಎಷ್ಟು ಬೇಗ ಕೈಯಲ್ಲಿ ಟಪ್ ಅಂತ ಹೇಳ್ಬಿಟ್ರು, 5 ನಿಮಿಷಕ್ಕೆ ಅದಿಷ್ಟು ಚೆನ್ನಾಗ್ ಬಂತು, ತಲೆ ಕಾಲು ಎಲ್ಲ ಒಟ್ಟಿಗೆ ಬಂತು. ಯಪ್ಪ ನಂಗಂತೂ ನನ್ನ ಡೆಲಿವರಿ ಇದ್ದು ನೆನ್ಪಾಗ್ತಿತ್ತು ನೋಡ್ದಾಗ, ಎಷ್ಟು ಬೇಗ ಬಂತು ಪಾಪ. ಇಲ್ಲ ಆದ್ರೆ ಹಸುಗೆ ಆಕ್ಚುಲಿ 5:30ಇಂದಾನೆ ಪೇನ್ ಬಂದಿತ್ತಂತೆ, ಅದು ತುಂಬಾ ಹಿಂಸೆ ಪಡ್ತಿತ್ತಂತೆ. ಅದಕ್ಕೆ ಅವ್ರು ಕಾಲ್ ಮಾಡಿದ್ರು. ನಂಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತಂದ್ರೆ, ಈ ತರ ಇನ್ಸಿಡೆಂಟ್ ಎಲ್ಲ ಆದಾಗ ಅವ್ರಂತೂ ಗಗನ್ಗೆ ಕೈ ಮುಗಿಬೇಕು, ಸರ್ ನೀವು ಬಂದ್ಬಿಟ್ರಿ ಅಂತೆಲ್ಲ ಹೇಳ್ತಿದ್ದಾರೆ. ನನಗೆ ಫುಲ್ ಒಂಥರ ಒಳಗೆ ಒಳ್ಳೆ ಫುಲ್ ಖುಷಿ ಆಗ್ತಾ ಇರುತ್ತೆ. ಏನೋ ನನ್ಗೇನೆ ಹೊಗಳ್ತಾ ಇದ್ದಾರೆ ಅನ್ನೋ ತರ ಅನ್ಸ್ತಾ ಇರುತ್ತೆ. ಮೇ ಬಿ ಎಲ್ಲ ಹೆಂಡತಿದಿರ್ಗೂ ಅನ್ಸುತ್ತೆ ಅವ್ರ ಗಂಡಂದಿರ್ನ ಹೊಗಳಿದ್ರೆ ಅಲ್ವಾ. ಸೊ ಈಗ
ಐಸ್ ಕ್ರೀಮ್ ತಿನ್ನುವ ಸಮಯ. ನನ್ನ ಡಯಟ್ ಎಲ್ಲ ಹೋಯ್ತು. ನಾನಂತೂ ಡೈಲಿ ನಾಳೆಯಿಂದ ಡಯಟ್ ಮಾಡ್ತೀನಿ ಅಂತ ಎಷ್ಟು ನಾಳೆಗಳಾಗಿದೆ ಅಂತ ಇವ್ರನ್ನ ಕೇಳಿ. ನಾಳೆ ಅನ್ನೋದು ನಾಳೆ ಆಗಿದೆ. ಏನು ಗೊತ್ತಾ, ಇವಾಗ ತಿನ್ಕೊಂಡ್ಬಿಡ್ತೀನಿ, ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ಕ್ರೇವಿಂಗ್ಸ್ ಅನ್ನೋದು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕೋ ಇತ್ತೀಚೆಗೆ. ಸೊ ನನ್ನ ಮಗಳು ಎದ್ದೇಳಷ್ಟರಲ್ಲಿ ಪಟ ಐಸ್ ಕ್ರೀಮ್ ತಿನ್ಕೊಂಡು ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಿಮಗೂ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಇಷ್ಟ ಇರ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ. ಸೊ ದಟ್ ನನ್ನ ಗಂಡಂಗೆ ತೋರಿಸ್ತೀನಿ ನಾನು ಒಬ್ಳೆ ಅಲ್ಲ, ಎಲ್ರಿಗೂ ಅನ್ಸುತ್ತೆ ಅಂತ. ಸರ್ ತಿನ್ನಿ ಸರ್, ನಿಮಗೋಸ್ಕರ ಬಟರ್ ಸ್ಕಾಚ್ ಫಡ್ಜು, ಚಾಕ್ಲೇಟ್ ಫಡ್ಜ್ನ ನಾನು ಆರ್ಡರ್ ಮಾಡ್ತಿದ್ದೆ. ಸಾಯಿಬರು ಚಾಕ್ಲೇಟ್ ತಿನ್ನಲ್ಲ, ಅದಕ್ಕೆ ಅಂತ ಬಟರ್ ಸ್ಕಾಚ್ ಫಡ್ಜ್ ಚೆನ್ನಾಗಿರುತ್ತೆ. ತಿನ್ನಿ ಸರ್, ಚೆನ್ನಾಗಿರ್ಬೇಕು ನೀವು. ಐಸ್ ಕ್ರೀಮ್ ಡೇಟ್ ವೈಟ್. ನನಗಂತೂ ನನ್ನ ಕೆಲಸ ಬಿಟ್ಬಿಟ್ಟು ಒಂದು ಜೊತೆ ಓಡಾಡ್ಕೊಂಡಿರೋಣ ಅಂತ ಅನ್ಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಹಾಸ್ಪಿಟಲ್ ಅದಕ್ಕೆ ಕೆಲಸ ಕೊಡ್ಸಂದ್ರೆ ಯಾರದು? ಫಾರ್ ದಿ ವೆರಿ ಫಸ್ಟ್ ಟೈಮ್ ಚೆರಿನ ಬಿಟ್ಬಿಟ್ಟು ನಾವಿಬ್ಬರು ಹೊರಗಡೆ ಬಂದಿರೋದು. ಅಪ್ಪ ಅದೇನು ಮಾಡಲ್ಲ, ಆದರೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿರೋದಲ್ಲ, ಅದಕ್ಕೆ ನೈಟ್ ಟೈಮ್ ಅದು, ಅದಕ್ಕೆ ಅಮ್ಮನ ಹತ್ರ ಬಿಟ್ಟು ಬಂದಿರೋದು. ಮೇಕಪ್ ಇಲ್ಲದೆ ಚೆನ್ನಾಗಿ ಕಾಣ್ತೈತೆ. ಮೇಕಪ್ ಇಲ್ಲದೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡು. ನಾನೇನು ಮೇಕಪ್ ಮಾಡಲ್ಲ, ಜಸ್ಟ್ ಸ್ಕಿನ್ ಕೇರ್ ಮಾಡ್ತೀನಿ ಅಷ್ಟೇ. ಒಂದು ಗಂಟೆ ಮಾಡಲ್ಲ ಅದು ಏನಿಲ್ಲ, ಒಂದು ಗಂಟೆ ಮಲ್ಗಕ್ಕೆ ಮುಂಚೆ ಒಂದು ಗಂಟೆ ಸ್ಕಿನ್ ಕೇರ್ ಮಾಡ್ಕೊಂಡು ಜಸ್ಟು ಸೆರಮ್ ಮಾಯ್ಶ್ಚರೈಸರ್ ಹಚ್ತೀನಿ ಅಷ್ಟೇ. ಯಾವಾಗಲೂ ಹಂಗೆ ಆಯ್ತಾ. ಈಗ ನಾನು ಫಂಕ್ಷನ್ಸ್ಗೆಲ್ಲ ಹೊರಗಡೆ ರೆಡಿ ಆಗ್ತಿರ್ತೀನಲ್ಲ, ಆವಾಗ ಏನು ಹೇಳೋದಿಲ್ಲ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಸುಮ್ಮನೆ ನೋಡ್ತಿರ್ತಾರೆ. ಅಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಲ್ಲ, ನನ್ನ ಕಣ್ಣಲ್ಲೇ ಹೇಳ್ತಾ ಇರ್ತೀನಿ ಅಂತ. ಬಟ್ ಮನೇಲಿ ಸುಮ್ಮನೆ ಏನಂತಾರೆ ಗಲ್ಲಿ ಹುಚ್ಚಿ ಥರ ಓಡಾಡ್ತಿರ್ತೀನಲ್ಲ, ಆವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಬೇಬಿ ಅಂತ ಹೇಳ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.